ಹಲೋ ಹಾಯ್ ನಮಸ್ಕಾರ ಬಂಧುಗಳೇ. ನಿನ್ನೆಯ ದಿನ ಜಮಖಂಡಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ದಾರೆನ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಸಮಾಜದ ಸಮಸ್ತ ಬಾಂಧವರಿಗೆ ಭವ್ಯ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ದಾರೆನ್ ಪಬ್ಲಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಜಮಖಂಡಿ ಇದರ ಅಧ್ಯಕ್ಷರಾದ ಡಾಕ್ಟರ್ ಸೈಯದ್ ತೌಶೀಫ್ ಖಾದ್ರಿ ಇವರು 2026 ಹಾಗೂ 2027ನೇ ವರ್ಷದ 8, 9 ಮತ್ತು 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಉಚಿತ ದಾಖಲಾತಿ ನೀಡುವುದಾಗಿ ಹೇಳಿದರು. ಯಾವುದೇ ತರಹದ ಫೀ ಇರುವುದಿಲ್ಲ, ಎಲ್ಲವೂ ಫ್ರೀಯಾಗಿ ದಾಖಲಾತಿ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು. ಹಾಗೂ ಇದೇ ಸಂದರ್ಭದಲ್ಲಿ ಜಮಖಂಡಿಯ ಮಾಜಿ ಶಾಸಕರಾದ ಶ್ರೀ ಆನಂದ್ ನ್ಯಾಮಗೌಡ್ ಅವರು ಮಾತನಾಡಿ ಅಭಿನಂದನೆ ಸಲ್ಲಿಸಿದರು. ಹಾಗೂ ಈ ಒಂದು ಇಫ್ತಾರ್ ಕೂಟದಲ್ಲಿ ಅಂಜುಮನೆ ಇಸ್ಲಾಂ ಕಮಿಟಿಯ ಕಾರ್ಯಾಧ್ಯಕ್ಷರಾದ ನಜೀರ್ ಕಂಗನೊಳ್ಳಿ ಅವರು ಹಾಗೂ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಅನ್ವರ್ ಮೋಮಿನ್ ಅವರು ಹಾಗೂ ಸಾದಿಕ್ ಬಂಟನೂರ್ ಅವರು ಮತ್ತು ಸಮಾಜದ ಗುರು ಹಿರಿಯರು, ಶಾಲೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ये साल से ये डिसाइड करे हैं कि 8, 9, 10 तीनों क्लास के स्टूडेंट्स को तमाम ये 3 साल के लिए स्कूल के टोटल फीस माफ करेंगे। ये आज के मौके पर 8, 9, 10 एक भी फीस 1 रुपया नहीं लिया जाएगा, टोटली फ्री इदारे की तरफ से मैनेजमेंट ने ये डिसाइड किया है। ये साल से बीयूसी आर्ट, साइंस, कॉमर्स का भी परमिशन मिला है। अल्हम्दुलिल्लाह खास खुसूसन लड़कियों के लिए बीए, बीकॉम, बीएससी का भी परमिशन मिला है, खास खुसूसन लड़कियों के लिए है। मैं ख्वाहिश करता हूँ कि तमाम हमारे लोग इसका फायदा उठाए। इंशाअल्लाह मैं ये भी वादा करता हूँ कम से कम मुख्तसर ही फीस जो गवर्नमेंट की फीस रहेंगी वो फीस पे ही हम इंशाल्लाह एडमिशन करेंगे। 1 रुपया भी कोई मैनेजमेंट का एक्स्ट्रा पैसा नहीं लिया जाएगा। और अल्हम्दुलिल्लाह आप सबकी दुआओं से ये बिल्डिंग के भी तामीर काम के लिए खास नजीर भैया की हिदायत पे मैं किया हूँ। अल्हम्दुलिल्लाह आपका साथ मेरे साथ हमेशा है, मेरे वालिद साहब के साथ से हमेशा करीबी साथ है। आप तमाम जमखंडी के लोगों का सबका शुक्रिया अदा करता हूँ। आप हमेशा मेरा साथ दिए हैं, मेरे वालिद साहब का साथ दिए हैं। अल्हम्दुलिल्लाह आपके साथ में हैं। अल्हम्दुलिल्लाह खास खुसूसन हमारे बारगाह सैयद अबू बकर रहमतुल्लाह अलैह बाबा के खास तुफेल में हम पूरे तमाम सज्जाद नशीन आप लोगों का शुक्रिया अदा करते हैं। ದಾರೆನ್ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ತೌಸೀಫ್ ಖಾದ್ರಿ ಅವರು ಈ ಸಂಸ್ಥೆಯ ಅಧ್ಯಕ್ಷರು. ರೋಜಾ ನಿಮಿತ್ತವಾಗಿ ಇವತ್ತು ಎಲ್ಲರೂ ಕೂಡ ರೋಜಾ ವ್ಯವಸ್ಥೆನ ಮಾಡಿಕೊಟ್ಟಿರುವಂಥದ್ದು. ಬಹುಶಃ ಇವರು 13ನೇ ರೋಜಾ ಮುಗಿಸ್ತಾ ಇದ್ದಾರೆ. ಈ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ಸಮಸ್ತ ಬಾಂಧವರಿಗೆ ನಾನು ರೋಜಾ ಹಬ್ಬದ ಶುಭಾಶಯಗಳನ್ನು ತಿಳಿಸುವ ಜೊತೆಗೆ ಭಗವಂತ ಅವರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಅವರ ಆರೋಗ್ಯ, ಆಯುಷ್ಯ, ಅವರ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೂಡ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಒಂದು ಪವಿತ್ರ ಸಂದರ್ಭದಲ್ಲಿ
ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವಾದ್ಯಂತ ಜನ ಈ ಹಬ್ಬವನ್ನು ಆಚರಿಸುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಇದು ಬಹಳ ಪವಿತ್ರವಾದಂಥದ್ದು. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಉಪವಾಸ ಮಾಡಿ ಈಗ ಅವರು ರೋಜಾ ಬಿಡುವಂಥ ಒಂದು ಸಂದರ್ಭ. ಹೀಗಾಗಿ ಇಷ್ಟು ಒಂದು ತಿಂಗಳ ಕಾಲ ಪ್ರಯುಕ್ತ ಈ ಒಂದು ಕಾರ್ಯವನ್ನು ಅವ್ರು ಮಾಡ್ತಾರೆ. ಹೀಗಾಗಿ ಇದು ಬಹಳ ಒಂದು ವಿಶೇಷವಾದಂಥ ಹಬ್ಬ. ಯಾವ ರೀತಿ ಹಿಂದೂ ಸಮಾಜ ನಾವು ನಮ್ಮ ಶ್ರಾವಣ ಮಾಸದಲ್ಲಿ ಏನು ನಾವು ಉಪವಾಸವನ್ನು ಮಾಡ್ತೀವಿ, ಅದೇ ಒಂದು ರೀತಿಯಲ್ಲಿ ಮುಸ್ಲಿಂ ಸಮಾಜದವರು ಈ ರೋಜಾವನ್ನು ಒಂದು ತಿಂಗಳ ಕಾಲ ಉಪವಾಸ ಮಾಡೋದ್ರ ಮುಖಾಂತರ, ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡೋದನ್ನು ನಾವು ಈ ಒಂದು ಸಂದರ್ಭದಲ್ಲಿ ಕಾಣ್ತೀವಿ. ಹೀಗಾಗಿ ಇವತ್ತು ಈ ಒಂದು ಸೌಲಭ್ಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ತೌಸೀಫ್ ಖಾದ್ರಿ ಅವ್ರ ತಂದೆಯವರು ಕೂಡ ಭಾಳ ವರ್ಷ ಇಲ್ಲಿದ್ದು ಭಾಳ ಒಳ್ಳೆಯ ಕೆಲಸ ಮಾಡಿ ಸಮಾಜದ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು, ವಿಶೇಷವಾಗಿ ಈ ಭಾಗದಲ್ಲಿರುವಂಥ ಹೆಣ್ಮಕ್ಕಳಿಗೆ BEd ಎಜುಕೇಷನ್ ಕೊಡುವಂಥ ಒಂದು ಕಾರ್ಯ ನಿರಂತರವಾಗಿ ಮಾಡ್ತಾಯಿದ್ದಾರೆ. ಈ ವರ್ಷದಿಂದ ಅವರು 8th ಮತ್ತು 9th 10th ಸ್ಟ್ಯಾಂಡರ್ಡ್ ಈ 3 ತರಗತಿಯ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡುವಂಥ ಕಾರ್ಯ ಈ ವರ್ಷದಿಂದ ಅವರು ಪ್ರಾರಂಭ ಮಾಡಿದ್ದಾರೆ. ಅವರ ಒಳ್ಳೆಯ ಕೆಲಸ ಇದೇ ರೀತಿ ಮುಂದುವರಲಿ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಸಮಾಜದ ಕೆಲಸ ಮಾಡುವಂಥ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಂಡಿಯ ಹಜರತ್ ಅಬೂಬಕರ್ ದರ್ಗಾದ ಪೀಠಾಧೀಶರು ಹಾಗೂ ದಾರೇನ್ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ತೌಸೀಫ್ ಖಾದ್ರಿ ಅವರು ಇವತ್ತು ಜಮಖಂಡಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಫ್ತಾರ್ ಕೂಡ ಏರ್ಪಡಿಸಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ಈ ರೋಜಾದ ವಿಶೇಷತೆಯನ್ನು ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ನಮಗೆ ಹೇಳಿದರು. ರೋಜಾ ಮಾಡುವಂಥದ್ದು ವೈಜ್ಞಾನಿಕವಾಗಿ ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದದು. ಯಾಕಂದ್ರೆ ಮುಂಜಾನೆ 5 ಗಂಟೆ 30 ನಿಮಿಷದಿಂದ ಸಾಯಂಕಾಲ 6 ಗಂಟೆ 40 ನಿಮಿಷದವರೆಗೆ, 42 ನಿಮಿಷದವರೆಗೆ, ಅಂದರೆ ಸುಮಾರು 14-15 ತಾಸವರೆಗೆ ರೋಜಾ ಉಪವಾಸ ಆಚರಣೆ ಮಾಡ್ತೀವಿ. ಅದರಿಂದ ಆರೋಗ್ಯಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಅದಾವೆ. ಆರೋಗ್ಯಕ್ಕೆ ಭಾಳ ಒಳ್ಳೆಯ ಒಂದು ಅದಕ್ಕೆ ಇದನ್ನದಾವೆ. ಅದರಿಂದ ಈ ರೋಜಾವನ್ನು ಸುಮಾರು 1450 ವರ್ಷಗಳಿಂದ ಈ ರೋಜಾದ ಪದ್ಧತಿಯನ್ನು ಸನ್ಮಾನ್ಯ ಶ್ರೀ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಿಂದ ಆಚರಣೆ ಮಾಡ್ಕೊತ ಬಂದಿವಿ. ಆದ್ದರಿಂದ ಈ ರೋಜಾದ ಒಂದು ಇಫ್ತಾರ್ ಕೂಡದ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕಾಗಿ ಸನ್ಮಾನ್ಯ ಶ್ರೀ ತೌಸೀಫ್ ಖಾದ್ರಿ ಅವರಿಗೆ ವಂದಿಸಿ, ಇವತ್ತಿನ ದಿವಸ ನಮ್ಮ ಆತ್ಮೀಯರು, ಮಾಜಿ ಶಾಸಕರು, ಸಹೋದರರಾದ ಸನ್ಮಾನ್ಯ ಶ್ರೀ ಆನಂದ್, ಇವತ್ತಿನ ದಿವಸ ನಾವೆಲ್ಲರೂ ಈ ಇಫ್ತಾರ್ ಕೂಟ ಕಾರ್ಯಕ್ರಮ ಕರೆಸಿದ್ದಕ್ಕಾಗಿ ತೌಸೀಫ್ ಖಾದ್ರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಅವರು ಈ ವರ್ಷದಿಂದ 8th 9th 10th ಏನು ಉಚಿತವಾಗಿ ಏನು ಅಡ್ಮಿಷನ್ ಘೋಷಣೆ ಮಾಡಿದ್ರು, ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಾಗಲಿ ಯಾವುದೇ ವಿದ್ಯಾರ್ಥಿಗಳಾಗಲಿ ಎಲ್ಲರಿಗೂ ಕೂಡ ಉಚಿತವಾಗಿ 3 ವರ್ಷ ಏನು ಒಂದು ಅಡ್ಮಿಷನ್ ಫೀ ಫ್ರೀ ಅವರಿಗೆ ಅದೊಂದು ಘೋಷಣೆ ಮಾಡ್ಯಾರ. ನಾವು ವಿಶೇಷವಾಗಿ ಬಡವರಿಗೆ ಭಾಳ ಅನುಕೂಲ ಆಕೈತಿ. ಅದು ಶ್ರೀಮಂತರು ಎಲ್ಲಿ ಬೇಕಾದಲ್ಲಿ ಕಲಿಬಹುದು, ಆದರೆ ಬಡ ಮಕ್ಕಳಿಗೆ ಭಾಳ ಸಾಕಷ್ಟು ಅನುಕೂಲ ಆಕೈತಿ. ಅದಕ್ಕೂ ಕೂಡ ನಾನು ಒಂದು ನಮ್ಮ ಅಂಜುಮನ್ ಸಂಸ್ಥೆಯಿಂದಾಗಲಿ ನಮ್ಮ ಎಲ್ಲ ಹಿರಿಯರ ಪರವಾಗಿ ಆಗಲಿ, ಊರಿನ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ದಿವಸ